ಓಂ ಶಾಂತಿ. ಮುರಳಿಯ ದಿನಾಂಕ 5/2/2022. मीठे बच्चे, समझदार बन अपना पोता मेल देखो. कोई कर्म इंद्रिया धोखा तो नहीं देती है. सारे दिन में कोई भूल हो तो अपने आप को सजा दो. ಮಧುರ ಮಕ್ಕಳೇ, ತಿಳುವಳಿಕೆ ಉಳ್ಳವರಾಗಿ ತಮ್ಮ ಲೆಕ್ಕಾಚಾರವನ್ನು ತಾವೇ ನೋಡಿಕೊಳ್ಳಿರಿ. ಯಾವುದೇ ಕರ್ಮ ಇಂದ್ರಿಯ ನಿಮಗೆ ಮೋಸ ಮಾಡುತ್ತಿಲ್ಲ ತಾನೇ? ಇಡೀ ದಿನದಲ್ಲಿ ಏನಾದರೂ ತಪ್ಪು ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ? ಒಂದು ವೇಳೆ ನೀವು ಏನಾದರೂ ತಪ್ಪು ಮಾಡ್ತಾ ಇದ್ದರೆ ಅದಕ್ಕೆ ನೀವೇ ಶಿಕ್ಷೆ ಕೊಟ್ಕೊಳ್ಳಿ. ನಿಮಗೆ ನೀವೇ ಶಿಕ್ಷೆ ಕೊಡಿ. प्रश्न: बाप से सच्चा व्यापार करने व ऊंच पद पाने का आधार क्या है? ತಂದೆಯ ಜೊತೆಗೆ ಸತ್ಯ ವ್ಯಾಪಾರ ಮಾಡಲಿಕ್ಕೆ ಮತ್ತು ಉನ್ನತ ಪದವಿ ಪಡೀಲಿಕ್ಕೆ ಆಧಾರ ಏನಾಗಿದೆ? उत्तर: बाप से सच्चा व्यापार करना है तो बाप के हर डायरेक्शन पर चलो. बाबा कहते, बच्चे यदि ऊंच पद पाना है तो अंदर में जो भी बुरी आदतें है वह निकाल दो. ತಂದೆಯ ಜೊತೆಗೆ ಸತ್ಯ ವ್ಯಾಪಾರ ಮಾಡಬೇಕಾದರೆ ತಂದೆಯ ಆದೇಶದ ಪ್ರಕಾರ ನಡೀರಿ. ಬಾಬಾ ಹೇಳ್ತಾರೆ, ನಿಮಗೆ ಉನ್ನತ ಪದವಿ ಬೇಕು ಅನ್ನೋದಾದರೆ ಒಳಗಿರುವ ಕೆಟ್ಟ ಅಭ್ಯಾಸಗಳನ್ನು ತೆಗೆದು ಹಾಕಿರಿ. कुदृष्टि, क्रोध आदि से बहुत नुकसान होता है. इसलिए कर्म अकर्म विकर्म की गुह्य गति जो बाप ने समझाई है उनसे बुद्धि रखो. कुदृष्टि, ಕ್ರೋಧ ಇತ್ಯಾದಿ ಕೆಟ್ಟ ಅಭ್ಯಾಸಗಳು ನಿಮಗೆ ನುಕ್ಸಾನ ಮಾಡ್ತವೆ. ಆದ್ದರಿಂದ ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ಅರಿತು ಬಾಬಾ ಏನು ತಿಳಿಸಿಕೊಡ್ತಾರೆ ಅದನ್ನೇ ಬುದ್ಧಿಯಲ್ಲಿ ಇಟ್ಕೊಳ್ಳಿ. ओम शांति. बच्चे आत्मा अभिमानी होकर बैठे हो. हर एक बात अपने आप से पूछनी होती है. बाबा युक्ति बताते हैं कि अपने आप से पूछो, हम आत्मा अभिमानी होकर बैठे हैं, बाप को याद कर रहे हैं, तुम्हारी यह सेना है. ಮಕ್ಕಳಿಗೆ ಬಾಬಾ ಕೇಳ್ತಾರೆ, ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ಕುಳಿತಿದ್ದೀರಾ? ನಿಮಗೆ ನೀವೇ ಕೇಳ್ಕೊಳ್ಳಿ. ಆತ್ಮ ಅಭಿಮಾನಿಯಾಗಿ ಕುಳಿತು ತಂದೆಯನ್ನು ನೆನಪು ಮಾಡ್ತಾ ಇದ್ದೀರಾ? ಇದು ನಿಮ್ಮದು ಸೇನೆ ಆಗಿದೆ. उस सेना में सिर्फ जवान होते. तुम्हारी इस सेना में बूढ़े जवान बच्चे आदि सब है. ಹೊರಗಿನ ಸೇನೆಯಲ್ಲಿ ಕೇವಲ ಯುವಕರು ಮಾತ್ರ ಇರ್ತಾರೆ. ಈ ಸೇನೆಯಲ್ಲಿ ಯುವಕರು, ಮುದುಕರು, ಮಕ್ಕಳು ಎಲ್ಲರೂ ಇದ್ದಾರೆ. 80-90 ವರ್ಷಕ್ಕೆ ಬೂಢೆ ಬಿ, 80-90 ವರ್ಷಗಳ ಮುದುಕರೂ ಇದ್ದಾರೆ.
यह सेना है ಮಾಯಾ ಪರ್ ಜೀತ್ ಪಾನೆ ಕೆ ಲಿಯೆ. ಇದು ಮಾಯೆಯ ಮೇಲೆ ವಿಜಯಿಯಾಗುವಂತಹ ಸೇನೆ ಆಗಿದೆ. हरे को माया पर जीत पाकर बेहद का वर्षा लेना है. माया बड़ी ज़बरदस्त है, बड़ी प्रबल है, बहुत तूफान लाती है. हर एक कर्म इंद्रिय धोखा देती है. ಮಾಯೆ ಬಹಳ ಜಬರ್ದಸ್ತ್ ಆಗಿದೆ, ಪ್ರಬಲ ಆಗಿದೆ. ಅನೇಕ ರೀತಿಯ ಬಿರುಗಾಳಿಗಳನ್ನು ತಂದಿಡ್ತದೆ. ಕರ್ಮ ಇಂದ್ರಿಯಗಳ ಮೂಲಕನೂ ಮಾಯೆ ನಿಮಗೆ ಮೋಸ ಮಾಡ್ತದೆ. सबसे ಜಾಸ್ತಿ धोखा देने वाली कौन सी कर्म इंद्रिय है? आंखें सबसे ಜಾಸ್ತಿ धोखा देती है. ಎಲ್ಲಕ್ಕಿಂತಲೂ ಹೆಚ್ಚಿನ ಮೋಸ ಮಾಡುವಂತಹ ಕರ್ಮ ಇಂದ್ರಿಯ ಯಾವುದಾಗಿದೆ? ಕಣ್ಣು ಆಗಿದೆ ಅಂತ ಹೇಳ್ತಾರೆ ಬಾಬಾ. बच्चों को समझाया जाता है भल स्त्री पुरुष हो तो भी बुद्धि से समझो हम बीके. ಕಣ್ಣುಗಳೇ ಮೊದಲು ಮೋಸ ಮಾಡ್ತವೆ. ಬಾಬಾ ಹೇಳ್ತಾರೆ, ಸ್ತ್ರೀ ಪುರುಷ ಯಾರೇ ಇರಲಿ, ನೋಡುವಾಗ ಮೊದಲು ನಾವು ಬ್ರಹ್ಮ ಕುಮಾರಿಯರು ಅಂತ ತಿಳ್ಕೊಳ್ಳಿ. ನಂತರ ಆತ್ಮ ಸೋದರರು ಅಂತನೂ ತಿಳ್ಕೊಳ್ಳಿ. नहीं तो आंखें बहुत धोखा देगी. यह भी चार्ट में लिखना चाहिए. ಇಲ್ಲದಿದ್ದರೆ ಈ ಕಣ್ಣುಗಳು ನಿಮಗೆ ಬಹಳ ಮೋಸ ಮಾಡ್ತವೆ. ಇದನ್ನು ನೀವು ಚಾರ್ಟಲ್ಲಿ ಬರಿಬೇಕು. सारे दिन में हमको कौन सी कर्म इंद्रिय ने धोखा दिया. ಪ್ರತಿದಿನ ನಿಮ್ಮ ಚಾರ್ಟನ್ನು ಬರೀರಿ. ಅದರಲ್ಲಿ ನೋಡ್ಕೊಳ್ಳಿ ಯಾವ ಕರ್ಮ ಇಂದ್ರಿಯ ನಿಮಗೆ ಮೋಸ ಮಾಡ್ತಾ ಇದೆ. आंखें नुकसान बहुत करती है. सूरदास का मिसाल देखा मुझे आंखें धोखा देती है तो आंखें निकालती. ಈ ಕಣ್ಣು ಮನುಷ್ಯನಿಗೆ ಬಹಳ ಮೋಸ ಮಾಡ್ತದೆ, ನುಕ್ಸಾನ ಮಾಡ್ತದೆ. ಸೂರದಾಸನ ಉದಾಹರಣೆ ಇದೆ. ಅವನಿಗೆ ಗೊತ್ತಾಯಿತು ಕಣ್ಣು ಬಹಳ ಮೋಸ ಮಾಡ್ತದೆ ಅಂತ. ಆಗ ಅವನು ತನ್ನ ಕಣ್ಣುಗಳನ್ನೇ ಕಿತ್ತಾಕ್ತಾನೆ. ಬಲ್ ಬಚ್ಚೆ ಸರ್ವಿಸ್ ಬಹುತ್ ಅಚ್ಚಿ ಕರ್ತೆ ಪರಂತು ಮಾಯಾ ಭೀ ಕಮ್ ನಹಿ. ಹಾಗೆ ಇಲ್ಲಿ ಮಕ್ಕಳು ಸಹ ಸೇವೆ ಮಾಡುವಾಗ ಬಹಳ ಒಳ್ಳೆಯ ರೀತಿಯಿಂದ ಸೇವೆ ಮಾಡ್ತಾರೆ. ಆದರೆ ಮಾಯೇನೂ ಕಡಿಮೆ ಇಲ್ಲ. ಆಂಖೆ ಬಹುತ್ ಧೋಖಾ ದೇತಿ और एकदम ಪದಭ್ರಷ್ಟ ಕರ್ ದೇತಿ. ಒಳ್ಳೊಳ್ಳೆ ಸೇವಾಧಾರಿ ಮಕ್ಕಳು ಸಹ ಕಣ್ಣಿಗೆ ಮೋಸ ಹೋಗ್ತಾರೆ, ತಮ್ಮ ಪದವಿಯನ್ನು ಕಳ್ಕೋತಾರೆ. समझो सयाने बच्चे जो होंगे वह सारा दिन नोट करेंगे हमने कोई भूल तो नहीं की. ಬುದ್ಧಿವಂತರು ಜಾಣ ಮಕ್ಕಳು ಇಡೀ ದಿನ ಆಗಾಗ ನೋಡ್ತಾನೇ ಇರ್ತಾರೆ, ನಾವು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ ತಾನೆ. भक्ति मार्ग में भी अपने को चमाट मारते हैं कि याद रहे फिर यह काम कभी नहीं करेंगे. वैसे ही इसमें भी जांच रखो. ಭಕ್ತಿ ಮಾರ್ಗದಲ್ಲಿ ಭಕ್ತರೂ ಸಹ ಏನಾದರೂ ತಪ್ಪು ಕೆಲಸ ಮಾಡಿದರೆ ತಮಗೆ ತಾವೇ ಶಿಕ್ಷೆ ಕೊಡ್ತಾರೆ. ಗಲ್ಲ ಬಡ್ಕೊಳ್ತಾರೆ, ಹಣೆ ಜಚ್ಕೊಳ್ತಾರೆ, ಉಪವಾಸ ಮಾಡ್ತಾರೆ. ಮತ್ತು ಆ ತಪ್ಪನ್ನು ಪುನಃ ಮಾಡೋದಿಲ್ಲ ಅಂತ ಪ್ರತಿಜ್ಞೆನೂ ಮಾಡ್ತಾರೆ. ವೈಸೆ ಇಸ್ಮೆ ಜಾಂಚ್ ರಖೋ. अगर आंखें कहाँ धोखा दे
ತೋ ಅಪ್ನೆ ಕೋ ಸಜಾ ದೋ. ಹಾಗೆ ನೀವು ಸಹ ನಿಮ್ಮ ಕರ್ಮ ಇಂದ್ರಿಯಗಳನ್ನು ಪರೀಕ್ಷೆ ಮಾಡ್ತಾ ಇರಿ. ಒಂದು ವೇಳೆ ಕಣ್ಣು ನಿಮಗೆ ಮೋಸ ಮಾಡ್ತಿದ್ರೆ ನಿಮಗೆ ನೀವೇ ಶಿಕ್ಷೆ ಕೊಡಿ. ಕಿನಾರಾ ಕರ್ ಚಲಾ ಜಾನಾ ಚಾಹಿಯೆ, ಖಡಾ ಹೋಕರ್ ದೇಖನಾ ನಹಿ ಚಾಹಿಯೆ. ಯಾವ ಶಿಕ್ಷೆ ಅಂದರೆ, ಯಾರನ್ನಾದರೂ ನೋಡಿದಾಗ ನಿಮ್ಮ ದೃಷ್ಟಿ ಚಂಚಲ ಆಗ್ತಾ ಇದ್ದರೆ, ಬುದ್ಧಿ ಚಂಚಲ ಆಗ್ತಾ ಇದ್ದರೆ ಆ ಜಾಗನೇ ಬಿಟ್ಟು ಹೋಗಬೇಕು. ಆ ವ್ಯಕ್ತಿಯಿಂದ, ಆ ವಸ್ತುಗಳಿಂದ ದೂರ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಸನ್ಯಾಸಿ ಲೋಗ್ ಬಹುತ್ करके आंखें बंद कर बैठते, स्त्री को देखते ही नहीं. वहाँ पुरुषों को आगे, स्त्रियों को पिछाड़ी में बिठाते. यहाँ भी तुम बच्चों को मेहनत करनी. विश्व का राज्य पाना कोई मासी का घर नहीं. ಸನ್ಯಾಸಿಗಳು ಕಣ್ಣು ಮುಚ್ಕೊಂಡೇ ಕೂತಿರ್ತಾರೆ ಧ್ಯಾನ ಮಾಡಲಿ. ಹೆಣ್ಮಕ್ಕಳನ್ನು ಕಣ್ಣೆತ್ತಿ ನೋಡೋದಿಲ್ಲ. ಕೆಲವು ಸತ್ಸಂಗಗಳಲ್ಲಿ ಪುರುಷರನ್ನು ಮುಂದೆ ಕೂಡಿಸ್ತಾರೆ, ಮಹಿಳೆಯರನ್ನು ಹಿಂದೆ ಕೂಡಿಸ್ತಾರೆ. ಬಾಬಾ ಹೇಳ್ತಾರೆ, ಹಾಗೆ ಇಲ್ಲಿಯೂ ಸಹ ನೀವು ಕರ್ಮೇಂದ್ರಿಯ ಜೀತ ಆಗಲಿಕ್ಕೆ ಪರಿಶ್ರಮ ಪಡಬೇಕು. ವಿಶ್ವದ ರಾಜ್ಯ ಭಾಗ್ಯ ಪಡೆದುಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋಗುವಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ ಬಾ. ತುಮ್ ಬಚ್ಚೆ ಹೋ ಸಂಗಮ್ ಪರ್, ಬಾಪ್ ಕಹತೆ ಸಂಗಮ್ ಕೆ ಸಾಥ ಸಾಥ पुरुषोत्तम अक्षर जरूर लिखो, जो किसको भी समझाने में सहज हो. ಈಗ ನೀವು ಮಕ್ಕಳು ಸಂಗಮ ಯುಗದಲ್ಲಿ ಇದ್ದೀರಿ. ಸಂಗಮ ಯುಗದ ಜೊತೆಗೆ ಪುರುಷೋತ್ತಮ ಸಂಗಮ ಯುಗ ಎಂಬ ಅಕ್ಷರ ಅವಶ್ಯವಾಗಿ ಬರಿಬೇಕು. पुरुषोत्तम संगम युग, जबकि तुम मनुष्य से देवता बनते हो. ಆ ಪುರುಷೋತ್ತಮ ಶಬ್ದದ ಅರ್ಥನೂ ನೀವು ಜನರಿಗೆ ತಿಳಿಸಿ. ಈ ಸಂಗಮ ಯುಗದಲ್ಲಿ ಸಾಧಾರಣ ಮನುಷ್ಯರು ಉತ್ತಮ ದೇವತೆಗಳು ಆಗ್ತಾರೆ ಅಂತನೂ ತಿಳಿಸ್ರಿ. ಗಾಯನ್ ಹೇನ ಮನುಷ್ಯ ಸೇ ದೇವತಾ ಕಿ, ಕೌನ್ ಸೇ ಮನುಷ್ಯ ಕಲಿಯುಗಿ, ದೇವತಾಯೇ रहते हैं सतयुग में. कलियुगी मनुष्यों को देवता, नरकवासियों को स्वर्गवासी बनाने के लिए बाप आते हैं. ಮನುಷ್ಯರನ್ನು ದೇವತಾ ಮಾಡ್ತಾರೆ. ಯಾವ ಮನುಷ್ಯರನ್ನು? ಕಲಿಯುಗದ ಮನುಷ್ಯರನ್ನು ಸ್ವರ್ಗದ ದೇವತೆಗಳನ್ನಾಗಿ ಮಾಡ್ತಾರೆ ಶಿವಬಾಬಾ. ಅದಕ್ಕಾಗಿಯೇ ಬಂದಿದ್ದಾರೆ. ಯಹ ತುಮ್ ಜಾನ್ತೆ ಹೋ ಮನುಷ್ಯ ಘೋರ ಅಂಧಿಯಾರೆ ಮೇ ಪಡೆ. ಈ ವಿಚಾರ ಈಗ ನಿಮಗೆ ಮಾತ್ರ ತಿಳಿದಿದೆ. ಉಳಿದ ಮನುಷ್ಯರು ಅಜ್ಞಾನದ ಘೋರ ಅಂಧಕಾರದಲ್ಲಿ ಇದ್ದಾರೆ. ಬಹುತ್ ಹೈ ಜೋ ಕಭಿ ಸ್ವರ್ಗ ಕೋ ದೇಖ ಭಿ ನಹಿ ಸಕೆಂಗೆ. ಈ ಪ್ರಪಂಚದಲ್ಲಿ ಕೋಟಿ ಕೋಟಿ ಜನ ಇದ್ದಾರೆ, ಯಾರು ಒಂದು ಕಲ್ಪದಲ್ಲಿನೂ ಸ್ವರ್ಗನೇ ನೋಡಿಲ್ಲ ಅಂತಾರೆ ಬಾ. ಅವ್ರ ಪಾತ್ರನೇ ಇಲ್ಲ ಸ್ವರ್ಗದಲ್ಲಿ. ಅಂಥ ಜನನೂ ಇದ್ದಾರೆ. ಬಾಪ್ ಕಹತೆ ತುಮ್ಹಾರಾ ಯಹ ಧರ್ಮ ಸುಖ ದೇನೆ ವಾಲ. ಆದರೆ ನೀವು ಮಕ್ಕಳು ಎಂತಹ ಭಾಗ್ಯಶಾಲಿಗಳು. ದೇವತಾ ಧರ್ಮಕ್ಕೆ ಹೋಗುವಂಥವು. ಆ ಧರ್ಮ ನಿಮಗೆ ಬಹಳ ಸುಖ ಕೊಡ್ತದೆ. और धर्म वाले भी कहते हेवनली गॉड फादर, परंतु उन्हों को मालूम नहीं कि हेवन में हमारा पार्ट ही नहीं है. ಪರಮಾತ್ಮನಿಗೆ ಇತರ ಧರ್ಮದವರು ಸಹ ಸ್ವರ್ಗದ ರಚಯಿತ ಅಂತ ಕರೀತಾರೆ, ಸ್ವರ್ಗದ ಸ್ಥಾಪಕ ಅಂತ ಮಹಿಮೆ ಮಾಡ್ತಾರೆ. ಆದರೆ
ಆ ಸ್ವರ್ಗದಲ್ಲಿ ನಾವು ಬರೋದಿಲ್ಲ ಅನ್ನೋದು ಅವರಿಗೆ ಗೊತ್ತಿಲ್ಲ. क्रिश्चियन लोग खुद कहते हैं पैराडाइज था. इन देवताओं को गॉड गॉडेस भी कहते. ज़रूर गॉड ने उन्होंने गॉड गॉडेस बनाया होगा, यह नहीं समझते. ಕ್ರೈಸ್ತ ಧರ್ಮದವರು ಹೇಳ್ತಾರೆ, ಪರಮಾತ್ಮ ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಾನೆ. ಮೊದಲು ಈ ಸೃಷ್ಟಿಯ ಮೇಲೆ ದೇವತೆಗಳ ರಾಜ್ಯ ಇತ್ತು, ಸ್ವರ್ಗ ಇತ್ತು. ಹಾಗಾದರೆ ಆ ದೇವತೆಗಳನ್ನು ಪರಮಾತ್ಮನೇ ತಯಾರು ಮಾಡಿರಬೇಕಲ್ಲ. ಈ ವಿಚಾರ ಅವರಿಗೆ ಗೊತ್ತಿಲ್ಲ. ತುಮಕೋ ಬಾಪ್ ಐಸಾ ಬನಾ ರಹೆ ಹೇ ತೋ ತುಮಕೋ ಮೆಹನತ್ ಭಿ ಕರ್ನಿ ಚಾಹಿಯೆ. ನಿಮಗೆ ಬಾಬಾ ಸ್ವರ್ಗದ ಲಾಯಕರನ್ನಾಗಿ ಮಾಡ್ತಿದ್ದಾರೆ ಅಂದಾಗ ನೀವು ಬಹಳ ಪರಿಶ್ರಮದಿಂದ ಪುರುಷಾರ್ಥ ಮಾಡಬೇಕು. ರೋಜ್ ಪೂಛೋ ಮುझे कौन सी कर्म इंद्रिय ಧೋಕಾ ದೇತಿ. ಪ್ರತಿದಿನ ನಿಮಗೆ ನೀವೇ ಕೇಳ್ಕೊಳ್ಳಿ, ನಿಮಗೆ ಯಾವ ಕರ್ಮ ಇಂದ್ರಿಯ ಮೋಸ ಮಾಡ್ತಾ ಇದೆ. ಜಬಾನ್ ಭಿ ಕಮ್ ನಹಿ, अच्छी चीज़ देखेंगे तो दिल होगी यह खाऊं. ಈ ನಾಲಿಗೆನೋ ಕಡಿಮೆ ಇಲ್ಲ ಅಂತಾರೆ ಬಾಬಾ. ಒಳ್ಳೊಳ್ಳೆ ವಸ್ತುಗಳನ್ನು ಪದಾರ್ಥಗಳನ್ನು ನೋಡಿದಾಗ ತಿನ್ನಬೇಕು ಅಂತ ಆಸೆ ಹುಟ್ಕೊಳ್ತದೆ. आगे तुम बच्चों की कचहरी होती थी, भूल बताते थे. शिव बाबा के यज्ञ से कोई चीज़ चोरी करना बड़ा खराब है. ಯಜ್ಞದ ಆದಿಯ ಸಮಯದಲ್ಲಿ ಪ್ರತಿದಿನ ರಾತ್ರಿ ಬಾಬಾ ಒಂದು ನ್ಯಾಯ ಸಭೆಯನ್ನು ನಡೆಸ್ತಾ ಇದ್ದರು. ಆ ಸಭೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ತಪ್ಪುಗಳನ್ನು ಹೇಳ್ಕೊಳ್ತಿದ್ರು ಮತ್ತು ಕ್ಷಮೆ ಕೇಳ್ತಿದ್ರು. ಒಂದು ವೇಳೆ ಶಿವತಂದೆಯ ಭಂಡಾರದಿಂದ ಯಜ್ಞದಿಂದ ಯಾರಿಗೂ ಹೇಳದೆ ಕೇಳದೆ ಏನಾದರೂ ತಿಂದಿದ್ದರೆ ಅದು ಕಳ್ತನ ಆಯಿತು. ಅದನ್ನೂ ಸಹ ಮಕ್ಕಳು ಅಲ್ಲಿ ಬಾಬೋರ ಮುಂದೆ ಹೇಳ್ಕೊತಿದ್ರು. ಹೀಗೆ ಬಾಬಾ ಹೇಳ್ತಾರೆ, ಶಿವನ ಭಂಡಾರದಿಂದ ಯಾವುದೇ ವಸ್ತುವನ್ನು ಕದಿಯೋದು ಅಂದರೆ ಅದು ದೊಡ್ಡ ಪಾಪನೇ ಆಗಿದೆ, ಅದು ಕೆಟ್ಟದಾಗಿದೆ. ಪರಂತು ಮಾಯಾ ನಾಕ ಸೆ ಬಹುತೋं को पकड़ती. बाप कहते बच्चे बुरी आदतें जो है वह निकालनी चाहिए, नहीं तो ऊंच पद पा नहीं सकेंगे. ಆದರೆ ಮಾಯೆ ಮಕ್ಕಳ ಮೂಗನ್ನೇ ಹಿಡಿದು ಸೋಲಿಸಿ ಬಿಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮಲ್ಲಿ ಯಾವ ಕೆಟ್ಟ ಅಭ್ಯಾಸಗಳಿವೆ ಅವುಗಳನ್ನು ತೆಗೆದುಹಾಕ್ರಿ. ಆ ಕೆಟ್ಟ ಅಭ್ಯಾಸಗಳನ್ನು ತೆಗಿಲಿಲ್ಲ ಅಂದರೆ ನಿಮಗೆ ಉನ್ನತ ಪದವಿ ಸಿಗೋದಿಲ್ಲ. ಬಲ್ ಸ್ವರ್ಗ ಮೇ ಜಾಯೆಂಗೆ ಪರಂತು ಕहाँ ರಾಜಾ ಕहाँ ಪ್ರಜಾ. ಪ್ರಜಾ ಮೇ ಭಿ ಗರೀಬ್ ಸಾಹುಕಾರ ಹೋತೆ. ಸ್ವರ್ಗಕ್ಕೆ ಅಂತೂ ಹೋಗ್ತೀರಿ, ಆದರೆ ಅವಗುಣಗಳನ್ನು ತೆಗೆದು ಹಾಕಲಿಲ್ಲ ಅಂದರೆ ಅಲ್ಲಿ ಪ್ರಜೆಗಳಾಗಿ ಬರಬೇಕಾಗ್ತದೆ. ಎಲ್ಲಿ ರಾಜನ ಸ್ಥಾನ, ಎಲ್ಲಿ ಪ್ರಜೆಯ ಸ್ಥಾನ. ಪ್ರಜೆಗಳಲ್ಲಿನೂ ಸಹ ಕೆಲವರು ಶ್ರೀಮಂತ ಪ್ರಜೆಗಳು, ಕೆಲವರು ಸಾಧಾರಣ ಪ್ರಜೆಗಳಾಗ್ತಾರೆ. तो कर्म इंद्रियों की बहुत संभाल रखनी चाहिए, पोता मेल रखना चाहिए. यह भी व्यापार है ना, कोई बिरला ही यह व्यापार करे. ಕರ್ಮ ಇಂದ್ರಿಯಗಳ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಲೆಕ್ಕಾಚಾರ ನೀವೇ ನೋಡ್ಕೋಬೇಕು. ಇದು ಪರಮಾತ್ಮನ ಜೊತೆಗೆ ನೀವು ಮಾಡುವಂತಹ ವ್ಯಾಪಾರ ಆಗಿದೆ. ಈ ವ್ಯಾಪಾರ ಮಾಡುವಂಥವರು ಬಹಳ ವಿರಳ ಅಂತ ಹೇಳ್ತಾರೆ ಬಾಬಾ. ಎಲ್ಲರೂ ಈ ವ್ಯಾಪಾರ ಮಾಡೋದಿಲ್ಲ.
बाप समझते हैं बच्चे अगर मेरे से व्यापार करना है, ऊंच पद पाना है, तो डायरेक्शन पर चलो। माया तुमको भुलाएगी। बाप की मत पर नहीं चलेंगे तो पिछाड़ी में सब साक्षात्कार होंगे, तुम बहुत पछताओगे। ಬಾಬಾ ಹೇಳ್ತಾರೆ, ಉನ್ನತ ಪದವಿ ಬೇಕು, ವ್ಯಾಪಾರದಲ್ಲಿ ಲಾಭ ಬೇಕು ಅಂದರೆ ನನ್ನ ಆದೇಶದ ಪ್ರಕಾರ ನಡೀರಿ. ಮಾಯೆ ನಿಮ್ಮನ್ನು ನನ್ನಿಂದ ದೂರ ಮಾಡ್ತದೆ. ನೀವು ತಂದೆಯ ಮತ ಕೇಳೋದಿಲ್ಲ. ಅಂಥವ್ರಿಗೆ ಕೊನೆಗೆ ಬಹಳ ಪಶ್ಚಾತ್ತಾಪ ಆಗ್ತದೆ, ಸಾಕ್ಷಾತ್ಕಾರ ಆಗ್ತದೆ. ಅಭಿ ತೋ सब कहते हम नर से नारायण बनेंगे, लेकिन पहले डायरेक्शन को अमल में लाओ, तब उन्नति होगी. ಈಗ ಕೇಳಿದರೆ ಎಲ್ಲರೂ ಹೇಳ್ತೀರಿ ನಾವು ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗ್ತೇವೆ ಅಂತ. ಆದರೆ ಮೊದಲು ನಿಮಗೆ ನೀವೇ ಕೇಳ್ಕೊಳ್ಳಿ, ನೀವು ತಂದೆಯ ಎಲ್ಲ ಆದೇಶಗಳನ್ನು ಪಾಲನೆ ಮಾಡ್ತಿದ್ದೀರಾ? ಯಾರು ತಂದೆಯ ಎಲ್ಲ ಆದೇಶಗಳನ್ನು ಪಾಲನೆ ಮಾಡ್ತಾರೆ ಅವರಿಗೆ ಸದಾ ಉನ್ನತಿ ಆಗ್ತದೆ. सारे दिन का पोता मेल निकालो, आँखों ने कहा धोखा तो नहीं दिया, मंजिल बहुत ऊंची है, इसलिए 8 रतन ही पास विथ ऑनर ನಿಕಲ್ತೆ. ಇಡೀ ದಿನದ ಲೆಕ್ಕಾಚಾರ ನೋಡ್ಕೊಳ್ಳಿ. ಕಣ್ಣು ನಿಮಗೆ ಮೋಸ ಮಾಡಿಲ್ಲ ತಾನೇ? ನಿಮ್ಮ ಗುರಿ ಬಹಳ ಉನ್ನತವಾಗಿದೆ. ಆದ್ದರಿಂದಲೇ ಆ ಗುರಿಯನ್ನು ತಲುಪುವಂತಹ ಅಭ್ಯಾಸದಲ್ಲಿ, ಪರೀಕ್ಷೆಯಲ್ಲಿ 8 ಜನ ಮಾತ್ರ ಪಾಸ್ ವಿತ್ ಆನರ್ ಆಗ್ತಾರೆ. बल 9 रत्न भी होते हैं, उसमें नंबर 1 तो है ಬಾಬಾ. ಭಲೆ ನವರತ್ನಗಳ ಗಾಯನ ಇದೆ, ನವರತ್ನಗಳ ಉಂಗುರ ಮಾಡಿ ಹಾಕ್ಕೊಳ್ತಾರೆ. ಅದರಲ್ಲಿ ನಂಬರ್ 1 ಯಾರು ಅಂದರೆ ಶಿವಬಾಬಾ. ಇನ್ನು ಉಳಿದ 8 ರತ್ನಗಳು ಅಂದರೆ 8 ಜನ ಪಾಸ್ ವಿತ್ ಆನರ್ ಆಗುವಂತಹ ಮಹಾರಥಿಗಳು, महान विद्यार्थिಗಳು, महान पुरुषार्थिಗಳು. बाकी 8 रतन है. जब कोई ग्रहचारी बैठती है तो 8 रतन की अंगूठी पहनते, तो पास विथ ऑनर 8 ही निकलते. बाकी को कुछ न कुछ दाग लगते. इसमें बड़ी मेहनत है, क्योंकि रावण राज्य है ना. ಆ 8 ಜನರ ಪುರುಷಾರ್ಥ ಎಷ್ಟು ಮಹಾನ್ ಆಗಿರ್ತದೆ ಅಂದರೆ, ಕೇವಲ ಅವರ ನೆನಪಿನಾರ್ಥವಾಗಿ ಉಂಗುರ ಮಾಡಿ ಹಾಕ್ಕೊಂಡ್ರೇ ಭಕ್ತರ ಅನೇಕ ಸಮಸ್ಯೆಗಳು, ಅನೇಕ ವಿಘ್ನಗಳು ದೂರ ಆಗ್ತವೆ. ಅಂಥ ಒಂದು ನಂಬಿಕೆ ಭಕ್ತರಲ್ಲಿ ಇದೆ. ಅಂದರೆ ಆ 8 ಜನ ಎಂತಹ ಪುರುಷಾರ್ಥ ಮಾಡಿರ್ಬೋದು. ಏನಾದರೂ ಗ್ರಹಚಾರ ಬಂದಾಗ, ಕಷ್ಟ ಬಂದಾಗ ಜನ ನವರತ್ನಗಳ ಉಂಗುರ ಹಾಕ್ಕೊಳ್ತಾರೆ. 8 ಜನ ಮಾತ್ರ 100% ಒಂದೂ ಪೆಟ್ಟು ಇಲ್ಲದಂತೆ ಧರ್ಮರಾಜನಿಂದ ಒಂದೂ ಪೆಟ್ಟು ತಿನ್ನದೇ ಹೋಗೋರಂದರೆ 8 ಜನ ಮಾತ್ರ. ಆ 8 ಜನರಿಗೆ ಧರ್ಮರಾಜನು ಸಲಾಂ ಮಾಡ್ತಾನೆ, ಸನ್ಮಾನ ಮಾಡ್ತಾನೆ. ಆ 8 ಜನರನ್ನು ತಮ್ಮ ನ್ಯಾಯಾಲಯದಲ್ಲಿ ಸೇರಿಸ್ಕೊಳ್ತಾರೆ ಬಾಬಾ. ಕೊನೆಗೆ ಧರ್ಮರಾಜನ ಕಚೇರಿಯಲ್ಲಿ, ಆ ನ್ಯಾಯಾಲಯದಲ್ಲಿ ಈ 8 ಜನರ ಅಭಿಪ್ರಾಯಕ್ಕೂ ಶಿವಬಾಬಾ ಒಂದು ಮಾನ್ಯತೆ ಕೊಡ್ತಾರೆ. ಆ 8 ಜನ ಏನಾದರೂ ಒಬ್ಬರಿಗೆ ಇವರು ಒಳ್ಳೆಯ ಪುರುಷಾರ್ಥಿ ಅಲ್ದಿದ್ರೂ ಒಳ್ಳೆಯ ಆತ್ಮ, ಇದು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಮಾಡಿರ್ಬೋದು, ಬಾಬಾ ಇವನಿಗೆ ಬಿಟ್ಬಿಡು ಅಂದರೆ ಬಾಬಾ ಬಿಟ್ಬಿಡ್ತಾರೆ. ಅವಾಗ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತಾರೆ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಅಂಥ ಸ್ಥಾನ ಅವ್ರದ್ದು ಆ 8 ಜನರು. ಅದಕ್ಕೆ ಬಾಬಾ ಟ್ರಿಬ್ಯುನಲ್ ಅಂತ ಹೇಳ್ತಾರೆ. ಅದರಲ್ಲಿ 8 ಜನ ಪಾಸ್ ವಿತ್ ಆನರ್ ಆಗಿರುವಂತಹ
ನ್ಯಾಯಾಧೀಶರು ಇರ್ತಾರೆ, ಸುಪ್ರೀಂ ನ್ಯಾಯಾಧೀಶ ಶಿವ ಬಾಬಾನೂ ಇರ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, 8 ಜನ ಬಿಟ್ಟು ಉಳಿದವರಿಗೆ ಸ್ವಲ್ಪ ಕಲೆ ತಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಒಂದು ಸಣ್ಣ ಕಲೆ ಅವ್ರ ರಿಜಿಸ್ಟರ್ನಲ್ಲಿ ಬಿದ್ದಿರ್ತದೆ. ದಾಗ್ ಲಗ್ತೆ ಇಸ್ಮೇ ಬಡೀ ಮೆಹನತ್ ಹೈ. ಪಾಸ್ ವಿತ್ ಆನರ್ ಆಗುವುದು ಅಂದರೆ ಭಾಳ ಕಷ್ಟದ ಸಾಧನೆ ಅಂತ ಹೇಳ್ತಾರೆ ಬಾಬಾ. 8 ರತ್ನಗಳಲ್ಲಿ ಬರುವ ಸಾಧನೆ ಅಂದ್ರೇ ಬಹಳ ಪರಿಶ್ರಮದ ಸಾಧನೆ. ಆ 8 ರತ್ನಗಳು ಈಗಾಗಲೇ ಪಾಸ್ ಆಗಿಬಿಟ್ಟಿದ್ದಾರೆ. ಈಗ ಆ ಕಲ್ಪವೃಕ್ಷದ ಚಿತ್ರದಲ್ಲಿ ಬುಡದಲ್ಲಿ ಯಾವ 8 ಜನರ ಫೋಟೋ ನಾವು ನೋಡ್ತೀವಿ, ಬ್ರಹ್ಮ ಮತ್ತು ಸರಸ್ವತಿ ಬಿಟ್ಟು ಯಾರು 8 ಜನ ಇದ್ದಾರೆ ಅವರೇ ಅಷ್ಟರತ್ನ. ಬಾಬಾನೇ ಹೇಳಿ ಅವರ ಚಿತ್ರಗಳನ್ನು ಅಲ್ಲಿ ಬರ್ಸಿಸಿದ್ದಾರೆ. ಆಲ್ರೆಡಿ 8 ಸ್ಥಾನಗಳು ಬುಕ್ ಆಗಿಬಿಟ್ಟಿದ್ದಾವೆ. ಇನ್ನು 9ನೇ ಸೀಟಿಗೆ ನೀವು ಇನ್ನೂ ಏನು ಮಾಡ್ಬೋದು, ಪ್ರಯತ್ನ ಮಾಡ್ಬೋದು. 9ನೇ ಸೀಟು ಖಾಲಿ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, 8 ರತ್ನಗಳಲ್ಲಿ ಬರೋದು ಬಹಳ ಪರಿಶ್ರಮದ ಕೆಲಸ. ಬರೀ ಪಾಸ್ ಆಗಲಿಕ್ಕೇ ನೀವು ಇಷ್ಟು ಪರಿಶ್ರಮ ಪಡ್ತಿದ್ದೀರಿ. ಇಲ್ಲಿ ಯಾಕೆ ಪುರುಷಾರ್ಥ ಮಾಡೋದಕ್ಕೆ ಪರಿಶ್ರಮ ಆಗ್ತದಂದರೆ, ಇದು ರಾವಣ ರಾಜ್ಯ ಇದೆ ಅಂತ ಹೇಳ್ತಾರೆ ಬಾಬಾ. ऊंच पद लेने के लिए तुम भगवान से पढ़ते, ऊंच पद देने के लिए भगवान तुमको पढ़ाते हैं. ವಿಚಾರ ಕರು. ಉನ್ನತ ಪದವಿ ಕೊಡೋದಕ್ಕಾಗಿಯೇ ಪರಮಾತ್ಮ ನಿಮಗೆ ಓದಿಸ್ತಾನೆ. ವಿಚಾರ ಮಾಡಿರಿ, ನಿಮ್ಮ ಸಲುವಾಗಿ ಅವನು ಎಷ್ಟು ಕಷ್ಟಪಡ್ತಾನೆ, ಎಷ್ಟು ಸೇವೆ ಮಾಡ್ತಾನೆ. ಗುರು ಭೀ ಕರ್ತೆ ಹೇನ, ಯಹ ತೋ ಸದ್ಗುರು ಹೇ. उन्होंने सर्वव्यापी कह सबको बेमुख कर दिया. बाप कहते तुम सब आसुरी मत पर मेरी ग्लानि अपकार करते आए हो, अब हमको सब पर उपकार करना है. ಬಾಬಾ ಹೇಳ್ತಾರೆ, ಸದ್ಗತಿಯ ಸಲುವಾಗಿ ಭಕ್ತರು ಗುರುಗಳ ಹತ್ತಿರ ಹೋಗ್ತಾರೆ. ಆದರೆ ದೇಹಧಾರಿ ಗುರುಗಳು ಯಾರಿಗೂ ಸದ್ಗತಿ ಕೊಡೋದಿಲ್ಲ. ಅವ್ರು ಸತ್ಯ ಗುರು ಅಲ್ಲ. ಅವರು ಪರಮಾತ್ಮ ಒಬ್ಬನೇ ನಿಜವಾದ ಸದ್ಗುರು, ಸತ್ಯಗುರು, ಜಗತ್ತಿಗೆ ಗುರು. ಆ ಸತ್ಯಗುರು ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳಿ ಈ ದೇಹಧಾರಿ ಗುರುಗಳು ಭಕ್ತರನ್ನು ತಂದೆಯಿಂದ ವಿಮುಖ ಮಾಡಿದ್ದಾರೆ. ಬಾಬಾ ಹೇಳ್ತಾರೆ, ನೀವು ಆಸುರಿ ಮತದಂತೆ ನಡೆದು ಅನೇಕ ಜನ್ಮಗಳಿಂದ ನನಗೆ ನಿಂದನೆ ಮಾಡಿದ್ದೀರಿ, ಗ್ಲಾನಿ ಮಾಡಿದ್ದೀರಿ, ಅಪಕಾರ ಮಾಡಿದ್ದೀರಿ. ಕಲ್ಲು ಮಣ್ಣು ಗಿಡ ಮರದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ದೀರಿ. ಅಂತಹ ಅಪಕಾರಿಗಳ ಮೇಲೆ ಉಪಕಾರ ಮಾಡಲಿಕ್ಕೆ ನಾನು ಬಂದಿದ್ದೆ. ನಾನು ಹೇಗೆ ನಿಮ್ಮ ಮೇಲೆ ಉಪಕಾರ ಮಾಡ್ತಿದ್ದೀನಿ, ಹಾಗೆ ನೀವು ಸಹ ಎಲ್ಲ ಆತ್ಮರ ಮೇಲೆ ಉಪಕಾರ ಮಾಡಬೇಕು. तुम बच्चों में कुदृष्टि क्रोध कुछ नहीं होना चाहिए. कुदृष्टि होती है तो उनका भी वाइब्रेशन आता है, दूसरों को भी कशिश होती है, फिर अपना ही नुकसान करते. ಕುದೃಷ್ಟಿ ಕ್ರೋಧ ಎರಡೂ ಇರಬಾರ್ದು, ಯಾವ ವಿಕಾರನೂ ಇರಬಾರ್ದು. ನಿಮ್ಮಲ್ಲಿ ಕುದೃಷ್ಟಿ ಇತ್ತು ಅಂದರೆ, ವಿಕಾರಿ ದೃಷ್ಟಿ ಇತ್ತು ಅಂದರೆ ಅಲ್ಲಿಯ ವಾತಾವರಣನೂ ಹಾಳಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅದರಿಂದ ನಿಮಗೆ ನುಕ್ಸಾನ ಆಗ್ತದೆ. ಬಚ್ಚೆ ಅಪ್ನೆ ಕೋ ದೇಖೋ, कोई भी कर्म इंद्रिय के वश होकर विकर्म तो नहीं बनाया. यह है विक्रम संवत, पहले था ವಿಕರ್ಮಾಜೀತ ಸಂವತ್. ಬಾಬಾ ಹೇಳ್ತಾರೆ, ಈಗ ನಡೀತಿರುವುದು ವಿಕ್ರಮ ಸಂವತ್ಸರ. ಮೊದಲು ಸತ್ಯತ್ರೇತಾಯುಗದಲ್ಲಿ ಇದ್ದಿದ್ದು ವಿಕರ್ಮಾಜೀತ ಸಂವತ್ಸರ.
फिर जब विकर्म करना शुरू करते तो ವಿಕ್ರಮ ಸಂವತ್ ಹೋತಾ ಹೇ. ಎಂದಿನಿಂದ ನೀವು ವಿಕರ್ಮ ಮಾಡ್ತೀರಿ ಅಂದಿನಿಂದ ವಿಕರ್ಮ ಅಥವಾ ವಿಕ್ರಮ ಸಂವತ ಪ್ರಾರಂಭವಾಗ್ತದೆ. ತುಮಕೋ ಅಭಿ ಜ್ಞಾನ ಕಾ ತೀಸರಾ ನೇತ್ರ ಮಿಲಾ ಹೈ. त्रिनेत्री त्रिकालदर्शी बनाने वाला एक बाप है. इस ड्रामा को तुम जानते हो, कोई बिल्कुल नहीं जानते. ಬಾಬಾ ಹೇಳ್ತಾರೆ, ನೀವೀಗ ತ್ರಿನೇತ್ರಿ ಆಗಿದ್ದೀರಿ, ತ್ರಿಕಾಲದರ್ಶಿ ಆಗಿದ್ದೀರಿ. ಬಾಬಾ ನಿಮಗೆ 3ನೇ ನೇತ್ರ ಕೊಟ್ಟಿದ್ದಾರೆ. ಅದರ ಮೂಲಕ ನೀವು ನಾಟಕದ ವಿಚಾರ ತಿಳ್ಕೊಂಡಿದ್ದೀರಿ, 3 ಲೋಕದ ಬಗ್ಗೆನೂ ತಿಳ್ಕೊಂಡಿದ್ದೀರಿ. आधा समय के बाद फिर दूसरे धर्म आते जो वृद्धि को पाते हैं, उनको गुरु नहीं कहेंगे. गुरु तो एक के सिवा है कोई है नहीं. सद्गति करने वाला एक है. ಬಾಬಾ ಹೇಳ್ತಾರೆ, ಅರ್ಧ ಕಲ್ಪದ ನಂತರ ಅನೇಕ ಧರ್ಮಸ್ಥಾಪಕರು ಬಂದು ಧರ್ಮಸ್ಥಾಪನೆ ಮಾಡ್ತಾರೆ. ಅವ್ರ ಗುರುನೂ ಅಲ್ಲ, ಸದ್ಗುರುನೂ ಅಲ್ಲ. ಯಾಕೆ ಅಂದರೆ ಅವರು ಯಾರಿಗೂ ಸದ್ಗತಿ ಕೊಡೋದಿಲ್ಲ. ಉನ್ಕೋ ಧರ್ಮಸ್ಥಾಪಕ್ ಕಹಾ ಜಾತಾ ಹೇ ನ ಕಿ ಗುರು. ಅವರಿಗೆ ಧರ್ಮಸ್ಥಾಪಕರು ಅಂತ ಹೇಳಲಾಗ್ತದೆ ವಿನಃ ಗುರು ಅಂತ ಹೇಳೋದಿಲ್ಲ. ಗುರು ಅಂತ ಹೇಳಲಿಕ್ಕೆ ಬರೋದಿಲ್ಲ. क्योंकि उनको याद करने से कोई सद्गति नहीं होगी. ಯಾಕೆ ಅಂದರೆ ಆ ಧರ್ಮಸ್ಥಾಪಕರನ್ನು ನೆನಪು ಮಾಡೋದ್ರಿಂದ ಯಾರಿಗೂ ಸದ್ಗತಿ ಸಿಗೋದಿಲ್ಲ. ವಿಕರ್ಮ ವಿನಾಶ್ ನಹಿ ಹೋಂಗೆ. ಯಾರ ವಿಕರ್ಮಗಳು ನಾಶ ಆಗೋದಿಲ್ಲ. उसको भक्ति कहा जाता. ज्ञान की लाइन में ಸಿರ್ಫ್ ತುಮ್. ಅದಕ್ಕೆ ಭಕ್ತಿ ಅಂತ ಹೇಳಲಾಗ್ತದೆ. ಭಕ್ತಿಯ ಸಾಲಿನಲ್ಲಿ ಅನೇಕರು ಇದ್ದಾರೆ. ಜ್ಞಾನದ ಸಾಲಿನಲ್ಲಿ ಕೇವಲ ನೀವು ಮಕ್ಕಳು ಮಾತ್ರ ಇದ್ದೀರಿ. ಅಗರ್ ಸಮಜ್ತೆ ಹುಯೇ ಭಿ ವಿಕರ್ಮ ಕಿಯಾ तो 100 गुना दंड हो जाता है. इसलिए जहाँ तक हो सके विकर्म नहीं करो जो नाम बदनाम हो जाए. ಬಾಬಾ ಹೇಳ್ತಾರೆ, ನಿಮಗೆಲ್ಲ ವಿಚಾರಗಳು ತಿಳಿದಿವೆ, ಜ್ಞಾನ ತಿಳಿದಿದೆ. ತಿಳಿದು ವಿಕರ್ಮ ಮಾಡಿದರೆ 100ಕ್ಕೆ 100ರಷ್ಟು ಶಿಕ್ಷೆಗೆ ಗುರಿಯಾಗ್ತೀರಿ. ಆದ್ದರಿಂದ ಯಾವುದೇ ಕಾರಣದಿಂದ ವಿಕರ್ಮ ಮಾಡಬೇಡಿ. ವಿಕರ್ಮ ಮಾಡೋದ್ರಿಂದ ನಿಮ್ಮ ಹೆಸರನ್ನು ಕೆಡಿಸ್ಕೊಳ್ತೀರಿ, ಸಂಸ್ಥೆಯ ಹೆಸರನ್ನು ಕೆಡಿಸ್ತೀರಿ ಅಂತ ಹೇಳ್ತಾರೆ ಬಾಬಾ. तुम हो पंडे, शांति धाम और सुख धाम में ले जाने वाले. बाबा भी लिबरेटर और गाइड है, हर एक को लिबरेट करते हैं. ಶಿವ ಬಾಬಾನು ಮುಕ್ತಿದಾತ, ಮಾರ್ಗದರ್ಶಕ ಆಗಿದ್ದಾನೆ. ಅವರ ಜೊತೆಗೆ ನೀವೆಲ್ಲ ಮಕ್ಕಳು ಸಹ ಅನೇಕರಿಗೆ ಶಾಂತಿಧಾಮ, ಸುಖಧಾಮದ ಮಾರ್ಗ ತೋರಿಸುವಂತಹ ಮಾರ್ಗದರ್ಶಕರಾಗಿದ್ದೀರಿ. अब बहुत खबरदारी रखना है. भाई बहन की दृष्टि बहुत पक्की चाहिए. शिव बाबा से हमने प्रतिज्ञा की है, फिर भी माया बहुत धोखा देती है. ಈಗ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸೋದರ ಸೋದರಿಯ ದೃಷ್ಟಿ, ಪವಿತ್ರ ದೃಷ್ಟಿ ನಮ್ಮಲ್ಲಿ ಇರಬೇಕು. ನಾವು ಬ್ರಹ್ಮನ ಮಕ್ಕಳು, ಶಿವನ ಮೊಮ್ಮಕ್ಕಳು. ಶಿವನ ಮುಂದೆ ಪ್ರತಿಜ್ಞೆ ಮಾಡಿದ್ದೇವೆ. ಆದರೆ ಪ್ರತಿಜ್ಞೆ ಮಾಡಿದವರು ಸಹ ಫೇಲ್ ಆಗ್ತಾರೆ. ಮಾಯೆ ಅವರಿಗೆ ಮೋಸ ಮಾಡ್ತದೆ.
बाप कहते स्त्री पुरुष सारा दिन ज्ञान की बातें आपस में करते रहो। दोनों को बाप कहते बाबा से पूरा वर्षा ले लो। ಟೀಚರ್ से ಪೂರಾ ಪढ़ेंगे ना. ಯಾವ ಮನೆಯಲ್ಲಿ ಸತಿಪತಿ ಇಬ್ಬರು ಜ್ಞಾನದಲ್ಲಿ ಇರ್ತಾರೆ ಅವರು ಇಡೀ ದಿನ ಜ್ಞಾನದ ಬಗ್ಗೆ ಮಾತಾಡಬೇಕು, ಅನುಭವಗಳನ್ನು ಹಂಚ್ಕೋಬೇಕು, ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡ್ಕೋಬೇಕು. ಶಿಕ್ಷಕ ಬಂದು ಓದಿಸ್ತಾ ಇದ್ದಾನಂದರೆ ಸಂಪೂರ್ಣವಾಗಿ ನಾವು ಓದಬೇಕಲ್ವ. अरे ऐसा टीचर फिर कब मिलेगा, यह बस तुम ही जानते हो. देवताएं भी बाप को नहीं जानते तो और धर्म वाले कैसे जाने. ಇಂತಹ ಶಿಕ್ಷಕ ನಿಮಗೆ ಬೇರೆ ಯಾವ ಸಮಯದಲ್ಲೂ ಸಿಗೋದಿಲ್ಲ. ಎಂದಾದರೂ ಸಿಗ್ತಾನೇನು? ಸಿಗೋದಿಲ್ಲ. ದೇವತೆಗಳಿಗೂ ಪರಮಾತ್ಮನ ಪರಿಚಯ ಇರೋದಿಲ್ಲ. ಅಂದ ಮೇಲೆ ಇತರ ಧರ್ಮ ಸ್ಥಾಪಕರಿಗೆ, ಇತರ ಧರ್ಮದ ಅನುಯಾಯಿಗಳಿಗೆ ಪರಮಾತ್ಮನ ಪರಿಚಯ ಹೇಗೆ ಸಿಗಲಿಕ್ಕೆ ಸಾಧ್ಯ? ಅವರಿಗೂ ಪರಮಾತ್ಮನ ಪರಿಚಯ ಇರೋದಿಲ್ಲ. यह ब्रह्मा भी जानते हैं कि शिव बाबा से वर्षा ले रहा. यह भी स्टूडेंट लाइफ में है तो हमेशा याद रखो हमको शिव बाबा सुनाते हैं. ಈ ಬ್ರಹ್ಮ ಬಾಬೋರು ಸಹ ನಮ್ಮ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾರೆ. ಅವರು ಹೇಳ್ತಾರೆ, ನಾನು ಬಾಬೋರ್ನ ನೆನಪು ಮಾಡಿ ಆಸ್ತಿ ತಗೊಳ್ತಾ ಇದ್ದೀನಿ, ನೀವು ಸಹ ನನ್ನಂತೆ ಅಭ್ಯಾಸ ಮಾಡಿ ಪ್ರಥಮ ದರ್ಜೆಯಲ್ಲಿ ಬರುವಂಥ ಪುರುಷಾರ್ಥ ಮಾಡ್ರಿ ಅಂತ ಬ್ರಹ್ಮ ಬಾಬೋರು ಸಹ ಮಕ್ಕಳಿಗೆ ಈ ವಿಚಾರ ತಿಳಿಸಿಕೊಡ್ತಾರೆ. यहाँ आते तो बहुत है फिर तकदीर में नहीं तो संशय आता है. कैसे शिव बाबा आकर पढ़ाते मैं नहीं जानता. अरे शिव बाबा न आए तो भला शिव बाबा को याद कैसे करेंगे जो तुम्हारे विकर्म विनाश हो. ಕೆಲವರು ಸ್ವಲ್ಪ ದಿನ ಕ್ಲಾಸಿಗೆ ಬರ್ತಾರೆ, ನಂತರ ಸಂಶಯ ಬುದ್ಧಿ ಆಗ್ತಾರೆ. ಅದು ಹೇಗೆ ಪರಮಾತ್ಮ ಬಂದು ಓದಿಸ್ತಾನೆ? ಬಾಬಾ ಕೇಳ್ತಾರೆ, ನಾನು ಸಾಕಾರದಲ್ಲಿ ಬರದೇ ಹೋದರೆ ನಿಮಗೆ ಯೋಗ ಮಾಡಲಿಕ್ಕೆ ಯಾರು ಕಲಿಸ್ಬೇಕು? ಜ್ಞಾನ ಯಾರು ತಿಳಿಸ್ಬೇಕು? ರಾಜಯೋಗ ಕಲಿಸೋನು ನಾನೇ. ನೀವು ಯೋಗ ಮಾಡಿಲ್ಲ ಅಂದರೆ ನಿಮ್ಮ ಪಾಪಗಳು ಹೇಗೆ ವಿನಾಶ ಆಗಬೇಕು? ಅದಕ್ಕಾಗಿ ನಾನು ಈ ಸಾಕಾರ ದೇಹದಲ್ಲಿ ಬರ್ತೀನಿ. फिर आकर समझाता हूँ जो तुम्हारे विकर्म विनाश हो. याद के बिना तो विकर्म विनाश हो न सके. सजाएं बहुत खानी पड़ेगी, बाकी पाई पैसे का पद मिलेगा. ಒಂದು ವೇಳೆ ನೀವು ನೆನಪು ಮಾಡದಿದ್ದರೆ ವಿಕರ್ಮಗಳು ನಾಶ ಆಗೋದಿಲ್ಲ, ಶಿಕ್ಷೆಗೆ ಗುರಿ ಆಗ್ತೀರಿ. ಸತ್ಯಯುಗದಲ್ಲಿ ನಿಮ್ಮ ಪದವಿ ಕಡಿಮೆ ಆಗ್ತದೆ. यह पढ़ाई बड़ी ज़बरदस्त है, इसमें कमाई बहुत है. मनुष्य कमाई के लिए कितने हैरान रहते, रात दिन बुद्धि उसमें लगी रहती, सट्टा लगाते रहते. तुम्हारे पास भी बड़े व्यापारी लोग आते, कहते हैं फुर्सत नहीं. अरे विश्व की बादशाही मिलती है, सिर्फ शिव बाबा को याद करना है. अपने इष्ट देव को भी याद करते हो ना. ಬಾಬಾ ಹೇಳ್ತಾರೆ, ಈ ವಿದ್ಯಾಭ್ಯಾಸ ಬಹಳ ಜಬರ್ದಸ್ತಾಗಿದೆ, ಇದರಲ್ಲಿ ಬಹಳ ಸಂಪಾದನೆ ಇದೆ. ಮನುಷ್ಯರು ದುಡಿಮೆಗಾಗಿ, ಸಂಪಾದನೆಗಾಗಿ ಎಷ್ಟು ಕಷ್ಟಪಡ್ತಾರೆ. ರಾತ್ರಿ ಹಗಲು ಅದರಲ್ಲೇ ಇರ್ತಾರೆ. ಕೆಲವರು ಜೂಜಾಡ್ತಾರೆ,
ಬೇಗ ಶ್ರೀಮಂತ ಆಗಬೇಕು ಅಂತ. ಬಾಬಾ ಹೇಳ್ತಾರೆ, ನಿಮ್ಮ ಹತ್ರನೂ ದೊಡ್ಡ ದೊಡ್ಡ ವ್ಯಾಪಾರಿಗಳು ಬರ್ತಾರೆ, ಪ್ರತಿದಿನ ಬಂದು ಅಭ್ಯಾಸ ಮಾಡಿರಿ ಅಂತ ಹೇಳಿದರೆ ನಮಗೆ ಪುರ್ಸತ್ತಿಲ್ಲ ಅಂತ ಹೇಳ್ತಾರೆ. ಬಾಬಾ ಕೇಳ್ತಿದ್ದಾರೆ, ನಿಮ್ಮ ಇಷ್ಟ ದೇವತೆಗಳನ್ನು ನೆನಪು ಮಾಡ್ತೀರಿ, ಭಕ್ತಿ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಅದಕ್ಕೆ ಪುರ್ಸತ್ತಿದೆ, ಸಮಯ ಇದೆ. ಹಾಗಾದರೆ ತಂದೆ ನೆನಪು ಮಾಡಲಿಕ್ಕೆ ಯಾಕೆ ನೀವು ಸಮಯ ಕೊಡಬಾರ್ದು? ಈ ಥರ ಬಾಬಾ ಹೇಳ್ತಾರೆ, ಜನರಿಗೆ ನೀವು ತಿಳಿಸ್ರಿ. ತುಮ್ ಬಚ್ಚೋं को हर एक को पैगाम देना है. ಬಾಬಾ ಹೇಳ್ತಾರೆ, ನೀವು ಪ್ರತಿಯೊಬ್ಬರಿಗೂ ಸಂದೇಶ ಕೊಡಬೇಕು. ಅದು ಯಾವುದರಿಂದ ಸಾಧ್ಯ? ಏರೋಪ್ಲೇನ್ ಸೆ ಪರ್ಚಾ ಗಿರಾನಾ ಭಿ ಬಹುತ್ ಅಚ್ಚಾ ಹೈ. ಏರೋಪ್ಲೇನ್ ಮೂಲಕ, ಹೆಲಿಕಾಪ್ಟರ್ ಮೂಲಕ ಕರಪತ್ರಗಳನ್ನು ಹಂಚ್ರಿ ಅಂತ ಹೇಳ್ತಾರೆ ಬಾಬಾ. ಎಲ್ಲ ಕಡೆ ಹಾಕ್ರಿ. ಅದರಲ್ಲಿ ಅನೇಕ ಜನ ಕರಪತ್ರಗಳನ್ನು ತಗೊಂಡು ಓದ್ಬೋದು. ಆಕಾಶದಿಂದ ಏನೋ ಬೀಳ್ತಾ ಇದೆ ಅಂದರೆ ಜನ ಇನ್ನೂ ಆಶ್ಚರ್ಯದಿಂದ ನೋಡ್ತಾರೆ. ಮನೆಯಿಂದ ಹೊರಗೆ ಬಂದು ಆ ಪತ್ರಗಳನ್ನು ಹಿಡ್ಕೋತಾರೆ. सबको मालूम पड़े कि बाबा आया है, इसलिए यह सब करना पड़ता है. ಎಲ್ಲರಿಗೂ ಗೊತ್ತಾಗಲಿ, ಪರಮಾತ್ಮ ಬಂದಿದ್ದಾನೆ, ತಂದೆ ಬಂದಿದ್ದಾರೆ. ಬ್ರಹ್ಮಾ ಹೇ ಶಿವ ಕಾ ಪಹಲಾ ಬಚ್ಚಾ, सदैव बाबा बाबा कहते रहते. बाबा कहने से ही आँखों से प्रेम के आंसू आ जाए. ಬ್ರಹ್ಮ ಬಾಬಾ ಶಿವನ ಪ್ರಥಮ ಮಗ ಆಗಿದ್ದಾರೆ. ಅವ್ರು ನೋಡಿ ಯಾವತ್ತೂ ಬಾಬಾ 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 ಅಂತಲೇ ಹೇಳ್ತಿರ್ತಾರೆ. ನೀವು ಅದೇ ಥರ ಹೇಳ್ತಾ ಇರಿ. ಬಾಬಾ ಅಂತ ಹೇಳುವಾಗ ನಿಮ್ಮ ಕಣ್ಣುಗಳಲ್ಲಿ ಪ್ರೇಮದ ಕಣ್ಣೀರು ಬರಬೇಕು. बाबा आपसे कब मिलेंगे? जो सन्मुख बैठे हैं वह मानते नहीं और नहीं देखने वाले तड़फते. ವಂಡರ್ ಹೇನಾ? ಕೆಲವೊಮ್ಮೆ ಸನ್ಮುಖದಲ್ಲಿ ಕುಳಿತಿರುವಂಥವರು ನಿಶ್ಚಯ ಬುದ್ಧಿಯಾಗಿರೋದಿಲ್ಲ. ಬಾಬಾ ಹೇಳುವ ಮಾತುಗಳ ಮೇಲೆ ಅವರಿಗೆ ನಂಬಿಕೆ ಇರೋದಿಲ್ಲ. ದೂರದಲ್ಲಿ ಇದ್ದವರು ಮುರಳಿ ಕೇಳೋದಕ್ಕಾಗಿ ಚಡ್ಪಡಿಸ್ತಾ ಇರ್ತಾರೆ. ಎಷ್ಟು ವಂಡರ್ ಇದೆ. ಲಿಖತೆ ಹೇ ಬಂಧನ್ ಸೆ छुड़ाओ, कोई कोई तो बाबा के बनकर फिर माया के बन जाते. फिर पिछाड़ी में याद आएगा, मरने समय सबको कहते हैं राम राम कहो, फिर अंत में कशिश होगी. समझेंगे बाबा की याद से हम विकर्म तो विनाश करें. बाबा कहते, मीठे मीठे बच्चे अपना कल्याण करो. ಕೆಲವರು ಬಾಬನ ಮಕ್ಕಳಾಗಿ ಮತ್ತೆ ಮಾಯೆಗೆ ವಶ ಆಗಿಬಿಡ್ತಾರೆ. ಅಂಥವ್ರಿಗೆ ಕೊನೆ ಸಮಯದಲ್ಲಿ ಮತ್ತೆ ಬಾಬನ ನೆನಪು ಬರ್ತದೆ. ಮತ್ತೆ ಬಾಬೋರ ಕಡೆಗೆ ಅವರ ಬುದ್ಧಿ ಹೋಗ್ತದೆ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನಿಮ್ಮ ಕಲ್ಯಾಣನೂ ಮಾಡ್ಕೊಳ್ಳಿ, ಅನೇಕರ ಕಲ್ಯಾಣನೂ ಮಾಡಿರಿ. ಬಾಪ್ ಕಿ ಶ್ರೀಮತ್ ಪರ್ ಚಲೋ, ಸಬ್ಕೋ ಸಂದೇಶ ದೇತೆ ರಹೋ. ತಂದೆಯ ಶ್ರೀಮತದಂತೆ ನಡೀರಿ, ಎಲ್ಲರಿಗೂ ಸಂದೇಶ ಕೊಡ್ತಾ ಹೋಗ್ರಿ. ಏರೋಪ್ಲೇನ್ ಸೆ ಕೋಯಿ ಕೋಯಿ ಕೋ ಪರ್ಚಾ ಮಿಲಾ ತೋ ವಹ ಜಗ್ ಗಯೆ. ಬಾಬಾ ಹೇಳ್ತಾರೆ, ಏರೋಪ್ಲೇನ್ ಮೂಲಕ ಕರಪತ್ರಗಳನ್ನು ಹಾಕಿದಾಗ ಎಷ್ಟೋ ಜನರಿಗೆ ಸಂದೇಶ ತಲುಪಿದೆ. ಅಂಥವರು ಬಾಬೋರ ಮಕ್ಕಳು ಸಹ ಆಗಿದ್ದಾರೆ. ಅವರು ತಮ್ಮ ಅನುಭವನೂ ಹೇಳ್ತಿರ್ತಾರೆ. ಸಾರೆ ವಿಶ್ವ ಮೇ ಖಾಸ್ ಭಾರತ್ ಮೇ ಸುಖ ಶಾಂತಿ ತೋ ಸ್ಥಾಪನ್ ಹೋನಿ ಹಿ ಹೈ. ಇಡೀ ವಿಶ್ವದಲ್ಲಿ ಅಲ್ಲ, ಖಾಸಾಗಿ ವಿಶೇಷವಾಗಿ ಭಾರತದಲ್ಲಿ ಮಾತ್ರ ಸುಖ ಶಾಂತಿಯ ಸ್ಥಾಪನೆ ಆಗೇ ಆಗ್ತದೆ, ಆಗಲೇಬೇಕು. ಅಚ್ಚ मीठे मीठे सिकी लधे बच्चों प्रति मात पिता बाप दादा का याद प्यार
गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते। धारणा के लिए मुख्य सार। भाई बहन व भाई भाई की दृष्टि पक्की करनी, बहुत खबरदार रहना है। ಸೋದರ ಸೋದರಿ ಅಥವಾ ಸೋದರ ಸೋದರತ್ವದ ದೃಷ್ಟಿ ಪಕ್ಕಾ ಮಾಡಿಕೊಳ್ಳಿ. ಬಹಳ ಎಚ್ಚರಿಕೆಯಿಂದ ಇರಬೇಕು. ऐसा कोई कर्म न हो जो बाप का नाम बदनाम हो. ತಂದೆಯ ಹೆಸರಿಗೆ ಕಳಂಕ ಬರುವಂತಹ, ತಂದೆಯ ಹೆಸರು ಕೆಡುವಂತಹ ಯಾವುದೇ ಕರ್ಮ ಮಾಡಬೇಡಿ. ಎರಡನೇದು, बाप में कभी भी ಸಂಶಯ नहीं लाना है. ತಂದೆಯ ಮೇಲೆ ಯಾವತ್ತೂ ಸಂಶಯ ಬರಬಾರದು, ಸಂಶಯ ಮಾಡಬಾರದು. ಪ್ರೇಮ್ ಸೆ ಬಾಪ ಕೋ ಯಾದ್ ಕರ್ನಾ ಹೈ. ಪ್ರೀತಿಯಿಂದ ಆ ತಂದೆಯನ್ನು ನೆನಪು ಮಾಡಬೇಕು. ರಾತ್ ದಿನ್ ಪಢಾಯಿ ಪರ್ ಧ್ಯಾನ್ ದೇಕರ್ ಕಮಾಯಿ ಜಮಾ ಕರ್ನಿ. ಹಗಲು ರಾತ್ರಿ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಟ್ಟು ನಿಮ್ಮ ಆತ್ಮಿಕ ಸಂಪಾದನೆ ಜಮಾ ಮಾಡಿಕೊಳ್ಬೇಕು. वरदान, सदा विजय की स्मृति से हर्षित रहने, सर्व को खुशी दिलाने वाले आकर्षण मूर्त भव. ಸದಾ ವಿಜಯದ ಸ್ಮೃತಿಯಿಂದ ಹರ್ಷಿತ ಆಗಿ ಇರುವಂತಹ ಮತ್ತು ಸರ್ವರಿಗೂ ಖುಷಿಯನ್ನು ಕೊಡುವಂತಹ ಆಕರ್ಷಣ ಮೂರ್ತಿ ಭವ. ಸದಾ ವಿಜಯದ ಸ್ಮೃತಿಯಿಂದ ತಾವು ಹರ್ಷಿತ ಆಗಿ ಇದ್ದು ಸರ್ವರಿಗೂ ಖುಷಿಯನ್ನು ಕೊಡುವಂತಹ ಆಕರ್ಷಣ ಮೂರ್ತಿ ಆಗಿರಿ. हम कल्प कल्प की विजयी आत्मा है. विजय का तिलक मस्तक पर सदा चमकता रहे तो यह विजय का तिलक औरों को भी खुशी दिलाएगा, क्योंकि विजयी आत्मा का चेहरा सदा हर्षित रहता है. ನಾವು ಕಲ್ಪ ಕಲ್ಪದ ವಿಜಯೀ ಆತ್ಮ. ವಿಜಯದ ತಿಲಕ ನಮ್ಮ ಮಸ್ತಕದಲ್ಲಿ ಸದಾ ಹೊಳಿತಾ ಇರಬೇಕು. ಆ ವಿಜಯದ ತಿಲಕ ನೋಡಿ ಅನ್ಯರಿಗೂ ಖುಷಿಯಾಗುವುದು. ಏಕೆಂದರೆ ವಿಜಯೀ ಆತ್ಮನ ಮುಖದಲ್ಲಿ ಸದಾ ಖುಷಿ ಇರ್ತದೆ. ಅವರು ಸದಾ ಹರ್ಷಿತ ಆಗಿರ್ತಾರೆ. हर्षित चेहरे को देखकर खुशी के पीछे स्वतः ही सब आकर्षित होते. ಹರ್ಷಿತ ಮುಖ ನೋಡಿ ಆ ಖುಷಿಯನ್ನು ಪಡಿಲಿಕ್ಕಾಗಿ ಅನೇಕ ಆತ್ಮರು ನಿಮ್ಮ ಕಡೆಗೆ ಆಕರ್ಷಣೆ ಆಗುವವರು. जब अंत में किसी के पास सुनने का समय नहीं होगा, तब आपका आकर्षण मूर्त हर्षित चेहरा ही अनेक आत्माओं की सेवा करेगा. ಹರ್ಷಿತ ಮುಖ ನೋಡಿ ಆ ಖುಷಿಯನ್ನು, ಆ ಹರ್ಷವನ್ನು ಪಡಿಲಿಕ್ಕಾಗಿ ಅನೇಕರು ನಿಮ್ಮ ಕಡೆಗೆ ಆಕರ್ಷಣೆ ಆಗುವರು. ಯಾಕೆ ಅಂದರೆ ಕೊನೆಗೆ ಜ್ಞಾನ ಕೇಳಲಿಕ್ಕೆ ಸಮಯ ಇಲ್ಲದೇ ಇದ್ದಾಗ ನಿಮ್ಮ ಹರ್ಷಿತ ಚೆಹರೆಯಿಂದ, ಹರ್ಷಿತ ಮುಖದಿಂದ ನೀವು ಅನೇಕ ಆತ್ಮರ ಸೇವೆ ಮಾಡೋರಿದ್ದೀರಿ. ನಿಮ್ಮ ಹರ್ಷಿತ ಮುಖನೇ ಆ ಸಮಯದಲ್ಲಿ ಅನೇಕರ ಸೇವೆ ಮಾಡ್ತದೆ. ಶ್ಲೋಗನ್,
अव्यक्त स्थिति की लाइट चारों ओर फैलाना ही लाइट हाउस बनना है. ಅವ್ಯಕ್ತ ಸ್ಥಿತಿಯ ಬೆಳಕನ್ನು 4 ಕಡೆಗೆ ಹರಡಿಸುವಂಥದ್ದೇ ಲೈಟ್ ಹೌಸ್ ಆಗುವುದಾಗಿದೆ. ಅವ್ಯಕ್ತ ಸ್ಥಿತಿಯ ಬೆಳಕನ್ನು 4 ಕಡೆಗೆ ಹರಡಿಸುವಂಥದ್ದೇ ಲೈಟ್ ಹೌಸ್ ಅಥವಾ ಬೆಳಕಿನ ಮನೆಯಾಗುವುದಾಗಿದೆ. ಅಚ್ಚಾ. ಓಂ ಶಾಂತಿ.